ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ, ಕೇಳಲಿ ಹೇಗೆ ತಿಳಿಯದಾಗಿದೆ. ಹೇಯ್ ಇರು, ಬಂದೆ. ರೈಟ್. ಪಾತಾಳಕ್ಕೆ ಹೋದ್ರೂ ಈ ಪಾಪಿ ಕಾಟ ತಪ್ಪಲ್ಲ. ಕೂಲ್ ಬ್ರದರ್, ಕೂಲ್. ಬಾಡಿಲಿ ಹೀಟ್ ಇಳ್ದಿದ್ರು ಇನ್ನ ಕುದಿತಾನೆ ಇದೆಯಲ್ಲ. ನೋಡಿ ಬ್ರದರ್, ನಿಮ್ಗೊಂದು ಮಾತು ಹೇಳ್ತೀನಿ. ಗಂಡ್ಮಕ್ಳು ಯಾವತ್ತಿದ್ರು ಸೂಪರೇ, ಈ ಹೆಣ್ಮಕ್ಳೇ ಒಂಥರ ಡೇಂಜರು. ಅದರಲ್ಲೂ ಈ ಕಾವೇರಿ ಅಂತವ್ರು ಇದಾರಲ್ಲ, ಅವ್ರು ಸಿಕ್ಕಾಪಟ್ಟೆ ಡೇಂಜರು. ಎದು ನೀನೇನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ ಅನ್ನೋ ಥರ ಶೋಕಗಿದ್ದ ಆಡ್ಕೊಂಡು ಶೋಕೇಸಲ್ಲಿರೋ ಗೂಬೆ ಥರ ಇರಬೇಡ. ನಿನ್ ಜಾಗದಲ್ಲಿ ನಾನಿದ್ರು ಹೀಗೆ ಮಾಡ್ತಾ ಇದ್ದೆ. ಕೊಬ್ಬಿದ ಕೋಳಿ ಕೊಬ್ಬು ಕರ್ಗಿಸ್ಬೇಕಂದ್ರೆ ಮಸಾಲೆ ಅರಿಲೇಬೇಕು. ನಾನು ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಮಿಸ್ಟೇಕ್ ಅಂದರೆ ನಿನ್ನ ಸವಾಸ ಮಾಡಿತ್ತು. ನೀನೊಬ್ಬ ಕಿತ್ತೋದೋನು ಅಂತ ಗೊತ್ತಿದ್ರು ನಿನ್ನ ಸಲಹೆ ಕೇಳ್ಕೊಂಡು ಬಂದೆ ನೋಡು. ನನ್ನ ಚಪ್ಪಲಿ ನಾನೇ ಹೊಡ್ಕೋಬೇಕು. ಆಗಿದ್ದಾಗ ಹೋಗಿತ್ತು. ಕಾವೇರಿ ಮನ್ಸಿಗೆ ನೋವಾಗ್ದ ಹಾಗೆ ನಾನೇ ಪರಿಸ್ಥಿತಿನ ನಿಭಾಯಿಸ್ಬೇಕಿತ್ತು. ಛೇ. ಹಲೋ ಮಿಸ್ಟರ್ ದಡ್ಶಿಕಾಮಣಿ, ನೀನ್ ಪರಿಸ್ಥಿತಿನ ಹೇಗೆ ನಿಭಾಯಿಸಿದ್ರು ನೀನ್ ಕಾವೇರಿನ ಪಡ್ಕೊಳಕ್ ಆಗ್ತಿರ್ಲಿಲ್ಲ ಗೊತ್ತಾ? ನಿನ್ ಮನ್ಸಲ್ಲಿರೋದನ್ನ ಹೇಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ಯಾ? ನೋಡು, ನೀನ್ ಬಡವ ಇರ್ಬೋದು, ಆದ್ರೆ ಬ್ಯಾಡ್ ಅಲ್ಲ. ಆದ್ರೆ ಕಾವೇರಿಗೆ ಗುಡ್ಡು ಬ್ಯಾಡು ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದು ವಿಟಮಿನ್ ಎಮ್, ಮನಿ ಅಷ್ಟೇ ಬೇಕಾಗಿರೋದು. ನೀನು ಪಾಪ ಕಾವೇರಿಗೆ ಚಿಕ್ಕ ವಯಸ್ಸಿಂದ ಎಲ್ಲಾ ರೀತಿ ಸಪೋರ್ಟ್ ಮಾಡಿದ್ಯಾ, ಅವಳನ್ನ ಪ್ರೀತಿಸಿದ್ಯಾ.